Hello, my dear students. So, how are you all? I hope you all are doing well. And yes, I am back yet with another topic, that is NCERT enough for your KCET examination? ಎಲ್ಲರಿಗೂ ಕ್ವೆಶನ್ ಇದೆ ಅಲ್ವಾ, ದಟ್ KCETಗೋಸ್ಕರ ಬರೀ NCERT ಓದಿದ್ರೆ ಆಗತ್ತಾ ಮ್ಯಾಮ್? NCERT ಇಲ್ಲಾಂದ್ರೆ ಏನು ಓದಬೇಕು ಮ್ಯಾಮ್? ಸೊ ಈಗಿನ ಸೆಷನ್ ಅಲ್ಲಿ ನಾನು ಎಲ್ಲ ಕ್ವೆಶನ್ ಕ್ಲಾರಿಫೈ ಮಾಡ್ತೀನಿ. ಓಕೆ, ಸೊ ಆರ್ ಯು ಆಲ್ ರೆಡಿ? ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಸೆಷನ್. ಸೊ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಒಂದು ಮೇಜರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ನೀವು ಏನ್ ಸೆಂಟೆನ್ಸ್ ಇದೆಯಲ್ವಾ, ಈಸ್ NCERT ಸಫಿಷಿಯಂಟ್ ಫಾರ್ KCET ಎಕ್ಸಾಮಿನೇಷನ್, ಅದನ್ನ ಹೇಗೆ ಮಿಸ್ಅಂಡರ್ಸ್ಟುಡ್ ಮಾಡ್ತೀರಾ? ಸೊ ಐ ವಿಲ್ ಗಿವ್ ಯು ಟೂ ಕ್ವೆಶನ್ಸ್ ಹಿಯರ್. ಈಸ್ NCERT ಇಂಪಾರ್ಟೆಂಟ್ ಫಾರ್ KCET? KCETಗೋಸ್ಕರ NCERT ನ ಓದಲೇಬೇಕಾ? Is it very important? Then the answer is yes, definitely. And if you ask me, is NCERT sufficient for KCET examination? ಬರೀ NCERT ಓದಿದ್ರೆ KCET ಎಕ್ಸಾಮ್ ಅಲ್ಲಿ 100ಗಿಂತ ಕೆಳಗಡೆ ರ್ಯಾಂಕ್ ತರಬಹುದಾ? ಆ ಕ್ವೆಶನ್ಗೆ ನನ್ನ ಆನ್ಸರ್ ಇರುತ್ತೆ ನೋ ಅಂತ ಆನ್ಸರ್ ಇರುತ್ತೆ. You have to understand the difference between important and sufficient. Most of the student ಈ ಒಂದು ಡಿಫ್ರೆನ್ಸ್ ನೇ ಅರ್ಥ ಮಾಡ್ಕೊಳಲ್ಲ and they will choose the wrong path during their preparation. ಓಕೆ, ಸೊ ಇವಾಗಲೇ ಅರ್ಥ ಮಾಡ್ಕೊಳ್ಳಿ, NCERT ಓದಲೇಬೇಕು. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಬರೋಣ. ನೀವೇನು ಹೇಳ್ತೀರಾ? ಓಕೆ ಮ್ಯಾಮ್, NCERT is not sufficient. Then the next question comes to your mind is that then what we should study? NCERT ಸಫಿಷಿಯಂಟ್ ಇಲ್ಲ ಅಂತ ಹೇಳಿದ್ರೆ ನಾವ್ ಏನ್ ಓದಬೇಕು, ಯಾವ ತರ ಓದಬೇಕು ಅಲ್ವಾ? ಸೊ ಅದಕ್ಕೆ ಆನ್ಸರ್ ನೋಡ್ರಿ. ಸೊ ಫಸ್ಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ ಈಸ್ ಯು ಹ್ಯಾವ್ ಟು ಕ್ಲಿಯರ್ ಆಲ್ ದ ಥಿಯೋರಿಟಿಕಲ್ ಕಾನ್ಸೆಪ್ಟ್ ಗಿವನ್ ಇನ್ NCERT. ನೀವು NCERT ಬುಕ್ ಅಲ್ಲಿ ಏನೇನ್ ಥಿಯೋರಿಟಿಕಲ್ ಟಾಪಿಕ್ಗಳು ಕೊಟ್ಟಿದ್ದಾರೆ ಆ ಟಾಪಿಕ್ಸ್ನೆಲ್ಲ ಕವರ್ ಮಾಡ್ಕೊಳ್ಳಿ. ರೀಸನ್ ಏನು ಮ್ಯಾಮ್ ಟಾಪಿಕ್ಸ್ ನ ಕವರ್ ಮಾಡ್ಕೊಳಕ್ಕೆ? ದ ರೀಸನ್ ಈಸ್ ದಟ್ ಕ್ವೆಶನ್ಸ್ ವಿಲ್ ಬಿ ಆಸ್ಕ್ಡ್ ಫ್ರಮ್ ದ ಟಾಪಿಕ್ಸ್ ಗಿವನ್ ಇನ್ NCERT. ನೀವು NCERT ಅಲ್ಲಿ ಏನ್ ಟಾಪಿಕ್ಸ್ಗಳು ಕೊಟ್ಟಿದ್ದಾರೆ, ಯಾವ್ಯಾವ ಟಾಪಿಕ್ ಬಗ್ಗೆ ಅವ್ರು ಮಾತಾಡಿದ್ದಾರೆ, ಆ ಟಾಪಿಕ್ ಇಂದಾನೆ ಕ್ವೆಶನ್ ಬರೋದು. ಓಕೆ, ಸೊ ನೀವು ಅನ್ಕೊಳ್ಳೋಣ ನಿಮ್ NCERT ಅಲ್ಲಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂಡ್ ಝೀರೋ ಆರ್ಡರ್ ರಿಯಾಕ್ಷನ್ ಬಗ್ಗೆ ಮಾತಾಡಿದ್ದಾರೆ. ದೆನ್ ದ ಕ್ವೆಶನ್ ವಿಲ್ ಬಿ ಆಸ್ಕ್ಡ್ ಫ್ರಮ್ ಫಸ್ಟ್ ಆರ್ಡರ್ ಅಂಡ್ ಯೋರ್ ಸೆಕೆಂಡ್ ಆರ್ಡರ್ ಬಗ್ಗೆನೆ. ಆಯ್ತಾ? ಇನ್ನ ಎಕ್ಸ್ಟ್ರಾ ಏನೇನ್ ನಮ್ದು ಆರ್ಡರ್ಸ್ ಗಳಿದಾವೆ, ಟೈಪ್ಸ್ ಗಳಿದಾವೆ, ಸೊ ದಟ್ ವಿಲ್ ಬಿ ನಾಟ್ ಆಸ್ಕ್ಡ್ ಅಲ್ವಾ? ಸೊ ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಏನೇನ್ ಟಾಪಿಕ್ಸ್ ನಿಮ್ NCERT ಅಲ್ಲಿ ಇದೆ ಆ ಟಾಪಿಕ್ಸ್ ನ ಕವರ್ ಮಾಡಿದೀರಾ. ಅದ್ರ ಬೇಸಿಸ್ ಮೇಲೆ ಕಡೆ ಕ್ವೆಶನ್ ಬರುತ್ತೆ. ಈಗ ಈ ಒಂದು ಸೆಂಟೆನ್ಸ್ ಹೇಳಿದ ತಕ್ಷಣ ಮತ್ತೆ ಮಿಸ್ಅಂಡರ್ಸ್ಟುಡ್ ಏನ್ ಮಾಡ್ತೀರಾ? ಓಕೆ ಮ್ಯಾಮ್, ಟಾಪಿಕ್ಸ್ NCERT ಇಂದ ಬರ್ತಿದ್ರೆ ನಾ ಬೇರೆ ರಿಸೋರ್ಸಸ್ ಏನಿಗೆ ನೋಡ್ಬೇಕು? ದೆನ್ ವೈ ವಿ ನೀಡ್ ಅದರ್ ರಿಸೋರ್ಸ್? ಅದಕ್ಕೆ ಉತ್ತರ ಹೇಳ್ತೀನಿ ನೋಡಿ. ಸೊ ಕಾಂಪಿಟೇಟಿವ್ ಎಕ್ಸಾಮ್ ನಿಮ್ದು ಎಷ್ಟು ನಿಮಗೆ ಗೊತ್ತಿದೆ ಅದನ್ನ ಟೆಸ್ಟ್ ಮಾಡ್ತಿಲ್ಲ. ದೇ ಆರ್ ಟೆಸ್ಟಿಂಗ್ ಯೋರ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇದನ್ನ ಬರ್ಕೊಂಬಿಡಿ ನಿಮ್ ರೂಮಲ್ಲಿ ಸ್ಟಡಿ ಟೇಬಲ್ ಮೇಲ್ಗಡೆ. ಕಾಂಪಿಟೇಟಿವ್ ಎಕ್ಸಾಮ್ ಡಸಂಟ್ ಟೆಸ್ಟ್ ಹೌ ಮಚ್ ಯು ನೋ, ಬಟ್ ಟೆಸ್ಟ್ ಯೋರ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ. ಜಾಸ್ತಿ ನಾನು ಟಾಪಿಕ್ಸ್ ಗಳನ್ನ ಓದ್ತಾ ಇರಬೇಕು, ಥಿಯೋರಿಟಿಕಲ್ ನಾಲೆಜ್ ಇನ್ಕ್ರೀಸ್ ಮಾಡ್ತಾ ಇರೋಣ ಅಂತ ಹೇಳಿದ್ರೆ ಯು ಕ್ಯಾನ್ ನೆವರ್ ಡೂ ಇಟ್. ಸೊ ಇಟ್ ಈಸ್ seeing how you can solve the problem. I will tell you one thing honestly, that if someone knows everything, then that doesn't mean that he can crack KCET examination, because knowing and solving are two very different things. Aita? Clear, I hope. Aita? Okay, so next comes then how to develop problem solving ability. Ma'am, problem solving ability important ಅಂತ ಹೇಳಿದೀರಾ, ಬಟ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿನ ಹೇಗೆ ನಾವು ಇಂಪ್ರೂವ್ ಮಾಡೋದು ಅದಕ್ಕೆ ಹೇಳ್ತೀನಿ ನೋಡಿ. ಸೊ ಒಂದು ಥಾಟ್ ಇಂದ ಬಿಗಿನ್ ಮಾಡೋಣ. ಇಫ್ ಯು ಓನ್ಲಿ ಹ್ಯಾವ್ ಅ ಹ್ಯಾಮರ್, ಯು ವಿಲ್ ಸಿ ಎವ್ರಿ ಪ್ರಾಬ್ಲಮ್ ಆಸ್ ಅ ನೇಲ್. ಸೊ ನಿಮ್ಮ ಹತ್ರ ಗೊತ್ತಿರೋದು ಬರೀ ಥಿಯೋರಿಟಿಕಲ್ ನಾಲೆಜ್ ಆಗಿದ್ರೆ ನೀವು ಎಕ್ಸಾಮ್ ಅಲ್ಲಿ ಥಿಯೋರಿಟಿಕಲ್ ಕ್ವೆಶನ್ಸ್ ನೇ ಹುಡುಕ್ತೀರಾ ಅಂಡ್ ಎಲ್ಲಾ ಕ್ವೆಶನ್ಸ್ ಥಿಯೋರಿಟಿಕಲ್ ವೇ ಅಲ್ಲೇ ಸಾಲ್ವ್ ಮಾಡಕ್ ಟ್ರೈ ಮಾಡ್ತೀರಾ, ವಿಚ್ ಲ್ಯಾಕ್ಸ್ ಯೋರ್ ಟೈಮ್. ನಿಮ್ ಟೈಮ್ ವೇಸ್ಟ್ ಮಾಡುತ್ತೆ. Instead of that, if you have solved so many problems, you have developed some tricks by yourself. And ನೀವೇನ್ ಮಾಡ್ಬೋದಾಗಿತ್ತು ಅಲ್ಲಿ ಕೆಲವೊಂದು ಸ್ಟೆಪ್ಸ್ ನ ಸ್ಕಿಪ್ ಮಾಡಬಹುದಾಗಿತ್ತು ಇಫ್ ಯು ಹ್ಯಾವ್ ಸಾಲ್ವ್ಡ್ ಅಲ್ವಾ? ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಒಂದು ಮೆಟ್ಟಲ್ ಇದೆ ಆಯ್ತಾ, ಒಬ್ಬ ಏನ್ ಮಾಡ್ತಿದ್ದಾನೆ, ಒಂದ್ ಮೆಟ್ಲಿಗೆ 1 by 1 ಇಳಿತಾ ಇದ್ದಾನೆ. ಇನ್ನೊಬ್ಬ ಏನ್ ಮಾಡ್ತಾನೆ, ಆ
ಮೆಟ್ಲನ್ನೇ 100 ಸತಿ ಇಳಿತಾ ಹೋಗ್ತಾನೆ, ಅವನಿಗೆ ಜಂಪಿಂಗ್ ಸ್ಕಿಲ್ ಬಂದ್ಬಿಡತ್ತೆ. ಅವನೇನ್ ಮಾಡ್ತಾನೆ, ಇವಾಗ ಜಂಪ್ ಆಗಿ 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 ಮೆಟ್ಲು ಹತ್ತಾನೆ. ಲಾಸ್ಟ್ ಎಂಡ್ ಅಲ್ಲಿ 5 ಮೆಟ್ಲಿತ್ತು, ಇನ್ನೊಬ್ಬ ಏನ್ ಮಾಡ್ದ, 5 ಮೆಟ್ಲನ್ನು ನಿಧಾನಕ್ಕೆ ಹತ್ತದ. ಇನ್ನೊಬ್ಬ ಏನ್ ಮಾಡ್ದ, 5 ಮೆಟ್ಲನ್ನ ಸ್ಕಿಪ್ ಮಾಡಿ ಕೆಳಗಡೆ ಜಂಪ್ ಮಾಡದ. ರೈಟ್? So you will develop by yourself the tricks. You don't have to search for this trick. Never search for any tricks. Tricks are the things which will be developed by your own self. ಆ ಟ್ರಿಕ್ಸ್ ಮಾತ್ರ ಎಕ್ಸಾಮ್ ಅಲ್ಲಿ ವರ್ಕ್ ಆಗೋದು, ಬೇರೆಯವರಿಂದ ಕಲ್ತಿರೋ ಟ್ರಿಕ್ಸ್ ಯಾವತ್ತೂ ವರ್ಕ್ ಆಗಲ್ಲ. ಮೇಕ್ ಶೋರ್ ಯು ನೋ ಇಟ್. ಅಂಡ್ ಓಕೆ ಮ್ಯಾಮ್, ಇದು ಗೊತ್ತಾಯ್ತು. ದೆನ್ ವಾಟ್ ವಿ ಹ್ಯಾವ್ ಟು ಡೂ ಟು ಡೆವಲಪ್ the problem solving tricks? You have to approach new problems. New problems approach ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ನಿಮಗೆ ಇಂಪ್ರೂವ್ ಆಗುತ್ತೆ. ಈಗ ಅನ್ಕೊಂಡ್ರ ನಿಮ್ ಮನೇಲಿ ಒಂದು ಪ್ರಾಬ್ಲಮ್ ಆಯ್ತು, ಅದೇ ಪ್ರಾಬ್ಲಮ್ ರಿಪೀಟೆಡ್ಲಿ ಡೈಲಿ ಆಗ್ತಾ ಇದ್ರೆ ನಿಮಗೆ ಸೊಲ್ಯೂಷನ್ ಎಷ್ಟು ಗೊತ್ತು? ಒಂದೇ ಸೊಲ್ಯೂಷನ್ ಗೊತ್ತು ಅಲ್ವಾ? ಬಟ್ ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗ್ತಿದ್ರೆ ನಿಮಗೇನ್ ಡೆವಲಪ್ ಆಗತ್ತೆ? ಬೇರೆ ಬೇರೆ ಸಿಚುಯೇಷನ್ ಅಲ್ಲಿ ಯಾವ ತರ ನಾನು ಅದನ್ನ ಸಾಲ್ವ್ ಮಾಡಬೇಕು, ಬೇರೆ ಬೇರೆ ಸಿಚುಯೇಷನ್ ಯಾವ ತರ ಅಪ್ರೋಚ್ ಮಾಡಬೇಕು, ಯಾವ ತರ ಅರ್ಥ ಮಾಡ್ಕೊಬೇಕು. ಅಂಡ್ ಅದೇ ನಮ್ ಈ ಎಕ್ಸಾಮಿನೇಷನ್ಗೋಸ್ಕರನೂ ಬೇಕಾಗಿರೋದು. ಸೊ ವಾಟ್ ದಿಸ್ ವಿಲ್ ಟ್ರೈನ್ ಯೋರ್ ಬ್ರೈನ್ ಟು ನಾಟ್ ಗೆಟ್ ಅಫ್ರೈಡ್ ವೆನ್ ಯು ಸಿ ಅ ನ್ಯೂ ಕ್ವೆಶನ್ ಇನ್ ಪೇಪರ್. ಒಂದು ಹೊಸ ಕ್ವೆಶನ್ ನೋಡಿದ ತಕ್ಷಣ ಭಯ ಆಗತ್ತೆ ನಿಮ್ಗೆಲ್ಲಿ, ಆಯ್ತಾ? ನಿಮಗೆಲ್ಲ ಗೊತ್ತಿರತ್ತೆ. ಬಟ್ ವಾಟ್ ಟೇಕ್ಸ್ ದೇರ್ ಈಸ್ ದ ಸ್ಟ್ರೆಂತ್, ದ ಕಾನ್ಫಿಡೆನ್ಸ್ ಟು ಅಪ್ರೋಚ್. ಆ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ? ಇಫ್ ಯು ಹ್ಯಾವ್ ಅಪ್ರೋಚ್ಡ್ ಇಟ್ ಬಿಫೋರ್. ಆಯ್ತಾ? ಸೊ ಯು ಹ್ಯಾವ್ ಟು ಟ್ರೈನ್ ಯುವರ್ ಬ್ರೈನ್. ನ್ಯೂ ಪ್ರಾಬ್ಲಮ್ಸ್ನ ನೋಡಬೇಕು, ಅದು ಅವಾಗ ಭಯ ಪಡಬೇಕು ಆ್ಯಂಡ್ ಸಾಲ್ವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಬರೋಣ. ದೆನ್ ವಿಚ್ ರಿಸೋರ್ಸ್ ವಿ ಶುಡ್ ರೆಫರ್? ಓಕೆ ಮ್ಯಾಮ್, ಅರ್ಥ ಆಯ್ತು, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿಗೋಸ್ಕರ ಬೇರೆ ರಿಸೋರ್ಸ್ನ ಓದಬೇಕು. ಬಟ್ ಯಾವ ರಿಸೋರ್ಸ್ ಓದಬೇಕು ಅದನ್ನು ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಈಸ್ ಎಕ್ಸೆಪ್ಟ್ ಯೋರ್ NCERT. ಡೋಂಟ್ ಇಗ್ನೋರ್ ಡೈಲಿ ಪ್ರಾಕ್ಟೀಸ್ ಪೇಪರ್. ನೀವು ನಮ್ಮ ಜೊತೆ ಓದ್ತಿದ್ದೀರಾ, ಈ ಪ್ರಾಕ್ಟೀಸ್ ಪೇಪರ್ನ ಅಂತೂ ಇಗ್ನೋರ್ ಮಾಡಬೇಡಿ. ಎಲ್ಲ ಕ್ವೆಶನ್ಸ್ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಪೇಪರ್ ಅಲ್ಲಿ ಕೊಟ್ಟಿರೋದನ್ನ. ಸೊ ಎವ್ರಿ ಪ್ರಾಬ್ಲಮ್ ವಿಲ್ ಬಿ ಅ ಡಿಫರೆಂಟ್ ಪ್ರಾಬ್ಲಮ್ ಅಂಡ್ ಸಾಲ್ವ್ ಇಟ್ ಆನ್ ಅ ಡೈಲಿ ಬೇಸಿಸ್. ಓಕೆ, ನೆಕ್ಸ್ಟ್ ಬರೋಣ. ವಾಟ್ ಯು ಹ್ಯಾವ್ ಟು ಡೂ? You have to solve all the questions given in NCERT exemplar. Whether it may be MCQs, whether it may be match the following, whether it may be 1 mark question or whether it may be 4 mark question. Because ಎಲ್ಲಾದ್ರಿಂದನೂ ಒಂದೊಂದು ಟಾಪಿಕ್, ಒಂದೊಂದು ಕಾನ್ಸೆಪ್ಟ್ ಕಲಿಯಕ್ಕೆ ಸಿಗತ್ತೆ. ಓಕೆ, ಸೊ ಇಟ್ ಈಸ್ ಲೈಕ್ ಅ ಲೆವೆಲ್ 1 ಫಾರ್ ಯೋರ್ ಪ್ರಿಪರೇಷನ್. ಸೊ ಈ ಲೆವೆಲ್ 1ನ ನೀವು ಕ್ಲಿಯರ್ ಮಾಡಲೇಬೇಕು. ಓಕೆ, ಅಂಡ್ NCERT ಈಸ್ ಅ ಬೇಸ್. ನೆಕ್ಸ್ಟ್ ಏನು ನೋಡಬೇಕು ಮ್ಯಾಮ್? ನೆಕ್ಸ್ಟ್ ಯು ಹ್ಯಾವ್ ಟು ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್. ಸೊ KCET ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ನೀವು ಸಾಲ್ವ್ ಮಾಡ್ರಿ ಆ ಟಾಪಿಕ್ನ ಇಟ್ಕೊಂಡು. ಇದರಿಂದ ಏನು ಯೂಸ್ ಆಗುತ್ತೆ ಮ್ಯಾಮ್? ಇಟ್ ವಿಲ್ ಹೆಲ್ಪ್ ಯು ಟು ಕಂಪೇರ್ ದ ಟಾಪಿಕ್ಸ್. ಅನ್ಕೊಂಡು ನೀವು ಟಾಪಿಕ್ಸ್ ಓದಿದ್ದೀರಾ ಕೆಲವೊಂದು, ಬಟ್ ಎಲ್ಲ ಟಾಪಿಕ್ಸ್ ಕವರ್ ಮಾಡಿದ್ದೀರಾ? ಈ ಒಂದು ಬುಕ್ನ ಸಾಲ್ವ್ ಮಾಡ್ತಿದ್ದಂಗೆ ಗೊತ್ತಾಗತ್ತೆ ಎಲ್ಲ ಟಾಪಿಕ್ಸ್ ಕವರ್ ಮಾಡಿದಿರೋ ಇಲ್ವೋ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಇಟ್ ವಿಲ್ ಹೆಲ್ಪ್ ಯು ಟು ಪ್ರೆಡಿಕ್ಟ್ ಯೋರ್ ಸ್ಪೀಡ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್. KCET ಅಲ್ಲಿ ಇವಾಗ 60 ಕ್ವೆಶನ್ಸ್ ಕೊಟ್ಟಿದ್ದಾರೆ. ಓಕೆ ಮ್ಯಾಮ್, ನನಗೆ 60 ಕ್ವೆಶನ್ಸ್ ಹೇಗೆ ಸಾಲ್ವ್ ಮಾಡಬೇಕು ಅದು ನನಗೆ ಬರುತ್ತೆ. ಬಟ್ ದೇರ್ ಈಸ್ ಅ ಟೈಮ್ ಲಿಮಿಟ್ ಇನ್ ಎಕ್ಸಾಮ್. ಸೊ ಆ ಟೈಮ್ ಲಿಮಿಟ್ ಅಲ್ಲಿ 60 ಕ್ವೆಶನ್ಸ್ ಆನ್ಸರ್ ಮಾಡ್ತೀನಾ? ಸೊ ದಾಟ್ ಯು ಕ್ಯಾನ್ ಪ್ರೆಡಿಕ್ಟ್. ಅಂಡ್ ಮಾಡಲಿಲ್ಲ ಅಂದ್ರೆ ವಾಟ್ ಯು ಹ್ಯಾವ್ ಟು ಡೂ? ಯು ಹ್ಯಾವ್ ಟು ವರ್ಕ್ ಆನ್ ಇಟ್. ಕರೆಕ್ಟ್? ಸೊ ಆ ಸ್ಪೀಡು ಕೂಡ ಇಲ್ಲಿ ಗೊತ್ತಾಗುತ್ತೆ. ಬಿಕಾಸ್ ದಿಸ್ ಇಸ್ ಹೌ ದ KCET ವಿಲ್ ಬಿ ಆಸ್ಕಿಂಗ್ ಕ್ವೆಶನ್ಸ್. ಸಮ್ ವಿಲ್ ಬಿ ಈಸಿ, ಸಮ್ ವಿಲ್ ಬಿ moderate and some will be difficult. Okay, so it is the best place to compare your speed. Next ಬರೋಣ. ಬೇರೆ ಕ್ವೆಶನ್ಸ್ ಎಲ್ಲಿಂದ ನೋಡೋದು ಇನ್ನ ಮಿಕ್ಕಿದು. ಸೊ ಯು ಕ್ಯಾನ್ ರೆಫರ್ NCERT at your fingertips by MTG. ಏನಕ್ಕೆ ಮ್ಯಾಮ್? ಸೊ ಇಟ್ ಈಸ್ ಒನ್ ಆಫ್ ದಿ ಬುಕ್ ಇನ್ ವಿಚ್ ದ ಎರರ್ಸ್ ಆರ್ ವೆರಿ ಲೆಸ್. ಎರರ್ ತುಂಬಾನೇ ಕಡಿಮೆ ಇದೆ ಈ ಬುಕ್ಸ್ ಅಲ್ಲಿ. ಅಂಡ್ ಕ್ವೆಶನ್ಸ್ ಕೂಡ ಲಿಮಿಟೆಡ್ ಆಗಿದೆ ಅಂಡ್ ರೆಲೆವೆಂಟ್ ಕ್ವೆಶನ್ಸ್ ಇದಾವೆ. ನಿಮ್ KCET ಯಾವ ಲೆವೆಲ್ ಅಲ್ಲಿ ಕ್ವೆಶನ್ಸ್ ಕೇಳ್ಬೋದು ಆ ಲೆವೆಲ್ ಕ್ವೆಶನ್ಸ್ ಈ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಈಸಿಲಿ ರೆಫರ್ ದಿಸ್ ಬುಕ್ ಅಟ್ ಎನಿ ಪಾಯಿಂಟ್. ಸೊ ಒಂದೇ ಒಂದು ಬುಕ್ ಆಗಿದೆ. ಸೊ ಯು ಕ್ಯಾನ್ ಈಸಿಲಿ ಸಾಲ್ವ್ ಆಲ್ ದ ಕ್ವೆಶನ್ಸ್ ಗಿವನ್ ಇನ್ ದ ಬುಕ್. ಓಕೆ, ನೆಕ್ಸ್ಟ್ ಬೇರೆಯವರು. ಸೊ ಹೂ ಆರ್ ವಿಲ್ಲಿಂಗ್
ಟು ಗಿವ್ ಮೋರ್ ದ್ಯಾನ್ 6 hours ಫಾರ್ ದ ಪ್ರಿಪ್ರೇಷನ್. ಯಾರಿಗೆ ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು, ನಾನು ಜಾಸ್ತಿ ಅಮೌಂಟ್ ಆಫ್ ಟೈಮ್ ಕೊಡ್ಬೋದು, ದೇ ಕ್ಯಾನ್ ರೆಫರ್ ಮಾಡರ್ನ್ ABC. ಮಾಡರ್ನ್ ABC 2 ಸೆಟ್ ಆಫ್ ಬುಕ್ಸ್ ಬರ್ತಾ ಹೋಗುತ್ತೆ. ಸೊ ಯು ಹ್ಯಾವ್ ಟು ಸಾಲ್ವ್ ಎವ್ರಿ ಕ್ವೆಶನ್ಸ್ ಇನ್ ದಟ್. ಆ್ಯಂಡ್ ಆನ್ ಟಾಪ್ ಆಫ್ ದಟ್ ಅದರಲ್ಲಿ ಥಿಯರಿನೂ ಇರುತ್ತೆ, ಶಾರ್ಟ್ ನೋಟ್ಸು ಇರುತ್ತೆ, ಫಾರ್ಮುಲಾ ಲಿಸ್ಟು ಇರುತ್ತೆ, ಆಲ್ ಇನ್ ಒನ್ ನಿಮಗೆ ಕೊಟ್ಟಿರ್ತಾರೆ. ಆ್ಯಂಡ್ 6 hours ಜಾಸ್ತಿ ಡೆಡಿಕೇಟ್ ಮಾಡೋರು ಈ ಬುಕ್ನ ರೆಫರ್ ಮಾಡ್ಕೊಳ್ಳಿ. ಬಿಕಾಸ್ ಇಟ್ ವಾಂಟ್ ಗಿವ್ ಯು ಆಂಗ್ಸೈಟಿ ಆಫ್ ನಾಟ್ ಸಾಲ್ವಿಂಗ್. ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಏನಾಗಿದೆ 1 month ಟೈಮ್ ಇದೆ, ನೀವೇನ್ ಮಾಡ್ತೀರಾ, ನಾನು 4 ಸೆಟ್ಟಿನ ಬುಕ್ ತಗೊಂಡ್ಬರ್ತೀನಿ, 1 month ಕಂಪ್ಲೀಟ್ ಮಾಡಕ್ಕಾಗತ್ತಾ? ಅಂಡ್ ನೀವು ಕಂಪ್ಲೀಟ್ ಮಾಡಕ್ಕೂ ಆಗಲ್ಲ, ಅಂಡ್ ನೀವು ಆಂಗ್ಸೈಟಿಲಿ ಇದ್ಬಿಡ್ತೀರಾ, ನಾನು ಇಷ್ಟು ಬುಕ್ ತಂದೆ ನಾನು ಕಂಪ್ಲೀಟ್ ಮಾಡಕ್ ಆಗ್ತಿಲ್ಲ. ಯು ವಿಲ್ ಬಿ ಜಸ್ಟ್ ಥಿಂಕಿಂಗ್ ಆಫ್ ಕಂಪ್ಲೀಟಿಂಗ್ ಇಟ್, and you will be never solving it, and you will be never training your brain. ಸೊ ಆಂಗ್ಸೈಟಿ ಬರಬಾರ್ದು ಅಂತ ಹೇಳಿದ್ರೆ ನಿಮ್ದು ಸ್ಟಡಿ ಹವರ್ಸ್ನ ಇಟ್ಕೊಂಡು ಬುಕ್ನ ಚೂಸ್ ಮಾಡ್ಕೊಳ್ಳಿ. ಓಕೆ, ಸೊ ವಾಟ್ ಎವರ್ ಯು ಚೂಸ್ ಯು ಮಸ್ಟ್ ಬಿ ಕೇಪಬಲ್ ಆಫ್ ಕಂಪ್ಲೀಟಿಂಗ್ ಇಟ್. ಓಕೆ, ನೆಕ್ಸ್ಟ್ ಬರೋಣ. The last point which you have to remember at every point of your preparation. Most of the students doesn't fail because they don't know things, but they fail because they have not trained their brain to approach new problems. And when new problems come, they will be afraid. And yen ಮಾಡ್ತಾರೋ, they will waste their time in examination hall to overcome that fear. ಆ ಭಯನ ಓವರ್ಕಮ್ ಮಾಡೋದು ಎಲ್ಲಿ ಮಾಡ್ತಾರೆ ಅವರು? ಎಕ್ಸಾಮ್ ಹಾಲ್ ಅಲ್ಲಿ ಮಾಡ್ತಾರೆ. ಓಕೆ ಮ್ಯಾಮ್, ಓವರ್ಕಮ್ ಆದ್ರೂ ಮಾಡ್ತಾರಲ್ವಾ, ಬಟ್ ಇಟ್ ಈಸ್ ಅನ್ ಟೈಮ್ ಲಿಮಿಟ್ ಕಾಂಪಿಟೇಷನ್. ಸೊ ನೀವು ಓವರ್ಕಮ್ ಮಾಡಿದ್ರಲ್ಲಿ ಟೈಮ್ ವೇಸ್ಟ್ ಮಾಡಿದ್ರೆ, ಸಾಲ್ವ್ ಮಾಡಿದ್ರಲ್ಲಿ ಟೈಮ್ ಎಲ್ಲಿ ಉಳಿಯುತ್ತೆ? That's why they will fail. So must remember, most of the students doesn't fail because they don't know, but fail because they wasted time in exam hall to overcome fear rather than overcoming it while preparation. So I hope ನನ್ನ ಸ್ಟ್ರಾಟಜಿ, ನನ್ನ ಟಾಪಿಕ್ ಏನು ಹೇಳಿದ್ದೀನಿ ಅದು ನಿಮಗೆ ಹೆಲ್ಪ್ಫುಲ್ ಆಗಿದೆ. ಇದೇ ರೀತಿ ಹೆಚ್ಚು ಟಾಪಿಕ್ಸ್ಗಳನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಐ ವಿಲ್ ಬಿ ಆಲ್ವೇಸ್ ದೇರ್ ಫಾರ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.